ಸೊ ನಾವಿವತ್ತು ಗಂಡ ಹೆಂಡತಿ ರೆಡಿಯಾಗಿ ಎಲ್ಲಿ ಹೊಂಟೆಪ್ಪ ಅಂದ್ರೆ ಹಳಿಯಾಳಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದ 35ನೇ ವಾರ್ಷಿಕ ಪ್ರತಿಷ್ಠಾಪನಾ ವರ್ಧಂತಿ ಮಹೋತ್ಸವ ಹಾಗೂ ಇವತ್ತು ಸಂಜೆ ಬೆಳ್ಳಿ ರಥೋತ್ಸವ ಐತಿ. ಇದು 25 ಜನವರಿ 2026 ಅಂದ್ರೆ ರವಿವಾರ ಇವತ್ತೈತಿ. ಅದನ್ನ ನೋಡಕ್ ನಾವು ಹೊಂಟಿವಿ, ನೀವು ಬರ್ರಿ. ಅಷ್ಟೊಳಗ ನಮ್ಮ ಅತ್ತಿ ಮೊಮ್ಮಗ ಮತ್ ನಮ್ಮ ಅತ್ತೆಯವ್ರ ಸೊಸಿ ರೆಡಿ ಆಗಿದ್ರ. ಅವ್ರಿಗೂ ಅಲ್ಲೇ ಬಿಟ್ಟ ನಮ್ಮ ತಂದೆ ತಾಯಿ, ನಮ್ಮ ತಮ್ಮನ ಹೆಂಡತಿ ಮತ್ ತಮ್ಮನ ಮಗ ಜೊತೆ ನನ್ನ ಮಗಳು ಅಲ್ಲೇ ಇದ್ಲ. ಅವ್ರಿಗೆ ಎಲ್ಲರಿಗೂ ಕರ್ಯಾಕ್ ಹೋದ್ವಿ. ಅಷ್ಟೊಳಗ ನನ್ನ ಮಗಳ ನಮ್ಮ ತಮ್ಮನ ಮಗ ನಾವು ಮುಂದೆ ಕುಂಡಿರ್ತೇವೆ ಅಂತ ಇಬ್ರು ಚಿಲ್ಡ್ರನ್ ಪಾರ್ಟಿಗಳು ಮುಂದೆ ಕುಂದ್ರ. ಸೊ ಎಲ್ಲಾರ್ಗು ಕುಂಡ್ರಿಸ್ಕೊಂಡು ನಾವು ಗುಡಿ ಕಡೆ ಬಂದ್ವಿ. ಆದ್ರೆ ಗುಡಿ ಕಡೆ ಕಾರ್ ನಿಲ್ಸಕ್ ಜಾಗ ಇದ್ರಿಕಿಲ್ಲ, ಯಾಕಂದ್ರೆ ಜನ ಜಾಸ್ತಿ ಇತ್ತು. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಹಳೆಯೊಳಗಿರೋ ಹೊಸ ಬಸ್ ಸ್ಟ್ಯಾಂಡ್ ಮುಂದೆ ತಂದು ಕಾರ್ ನಿಲ್ಸಿದ್ವಿ. ಅಲ್ಲಿಂದ ಎಲ್ಲರೂ ನಡ್ಕೊಂಡ್ ಹೊಂಟಿದ್ವಿ. ಆದ್ರೆ ಚಿಲ್ಡ್ರನ್ ಪಾರ್ಟಿ ಏನದವಲ್ಲ ಮುಂದೆ ಹೊಂಟಿದ್ದು. ಚಪ್ಪಲ್ ಹಾಕೋರಿ ಅಂದ್ರೆ ಬೇಡ, ಅಲ್ಲೆಲ್ಲ ತುಡು ಆಗ್ತಾವ ಅಂತ ಅವ್ ಎರಡು ಚಪ್ಪಲ್ ಬಿಟ್ಟು ಹಂಗ ಬರಾಕತ್ತಿದ್ದು. ನಾವು ಚಪ್ಪಲ್ ಹಾಕೊಂಡು ಅಲ್ಲಿ ಗುಡಿ ಕಡೆ ಬಂದ್ವಿ. ಗುಡಿ ಮುಂದೆ ತೆಂಗಿನಕಾಯಿ ಬಾಳೆಹಣ್ಣು ಹೂವ ಮಾರಾತಿದ್ರ. ನಮ್ಮ ಮಿಸಸ್ ಬಾಳೆಹಣ್ಣು ಮತ್ತೆ ಹೂವ ತಗೊಂಡೆಲ್ಲ ಗುಡಿ ಒಳಗೆ ಹೋದ್ವಿ. ನಾವು ಗುಡಿ ಒಳಗೂ ಡೆಕೋರೇಷನ್ ಬಾಳ ಚಲೋ ಮಾಡಿದ್ರ. ನೋಡಿದ್ವಿ, ನೋಡ್ಕೇಸ ಒಂದ್ ದೇವ್ರ ಪ್ರದಕ್ಷಿಣೆ ಹಾಕೊಂಡ್ ಬಂದ ಎಲ್ಲ ಬಾಳೆಹಣ್ಣು ಕೊಡೋಣ ದೇವ್ರಿಗೆ ಅಂತ ಒಂದ್ ಪ್ರದಕ್ಷಿಣೆ ಹಾಕೊಂಡ್ ಬಂದ್ವಿ. ಆಮೇಲೆ ಮಹಾಗಣಪತಿ ದರ್ಶನ ಮಾಡಿದ್ವಿ. ದರ್ಶನ ಮಾಡೋಕ್ಲೆ ನಮ್ಮ ತಮ್ಮನ ಮಗ ನಮ್ ದೊಡ್ಡ ಪಪ್ಪ ಕಡೆನ ಹೋಗ್ತೇನೆ ಹಠ ಮಾಡಾಕತ್ತ. ನಾವು ಎತ್ಕೊಂಡು ಕೆಲಸ ಹೊರಗೆ ಬಂದ್ವಿ. ಹೊರಗೆ ಬರೋಕ್ನ ಇಲ್ಲೇ ತೀರ್ಥ ಮತ್ತು ಹೂವ ಕೊಟ್ರ. ಅದ್ರ ಬಾಜುಕ್ನ ಬೆಳ್ಳಿ ರಥನ ಇತ್ತ. ಸಂಜೆ ಬೆಳ್ಳಿ ರಥ ಎಳಿತಾರ ಇಲ್ಲಿ. ಅಲ್ಲೂ ಕೈ ಮುಗಿದ್ವಿ. ಅಲ್ಲಿ ಕೈ ಮುಗಿದ್ವಿ. ಅಲ್ಲಿ ಮುಂದೆ ಹೋದ್ವಿ. ಅಲ್ಲಿ ಸ್ವೀಟ್ ಇತ್ತ, ಸ್ವೀಟ್ ತಗೊಂಡ್ವಿ. ಸ್ವೀಟ್ ಆದ್ಮ್ಯಾಗ ಇಲ್ಲಿ ಮುಂದೆ ಬಂದ್ವಿ. ಇಲ್ಲಿ ಹೋಮ ಹಾಕಿ ಮತ್ತೆ ಪೂಜೆ ಮುಗಿಸಿದ್ರ. ಅಲ್ಲಿ ಪೂಜೆಗೂ ಕೈ ಮುಗಿದ್ವಿ. ಆಮ್ಯಾಗ ಅನ್ನ ಪ್ರಸಾದ ಐತೆ ಅಂತ ಗೊತ್ತಾತ. ಆಮ್ಯಾಗ ಎಲ್ಲರೂ ಸೇರಿ ಅನ್ನ ಪ್ರಸಾದ ಉಣ್ಣಾಕ್ ಹೋದ್ವಿ. ನಾವು ಅಷ್ಟೊತ್ತಿಗೆ ಲೇಡೀಸ್ ಕ್ಯೂ ನೋಡಿದೆ. ಲೇಡೀಸ್ ಕ್ಯೂ ಭಾಳ ದೊಡ್ಡದಿತ್ತ. ಇದು ನೋಡಿದ್ರೆ ನಾವಲ್ಲ, ನೀವು ಹೋಗ್ಬರ್ರಿ ಅಂತಂದೆ. ಅಷ್ಟೊತ್ತಿಗೆ ಒಬ್ರು ಅಂದ್ರೆ ಎಲ್ಲ ಜೆಂಟ್ಸಿಂದ ಆ ಕಡೆ ಐತಿ ಹೋಗ್ರಿ ಅಂತಂದ್ರೆ. ನಮ್ ಜೆಂಟ್ಸಿನ ಭಾಳ ಕಡಿಮೆ ಇತ್ತ. ನಾ ಇವ್ರಕ್ಕಿಂತ ಮೊದಲ ಅನ್ನ ಪ್ರಸಾದ ತಗೊಂಡ್ ಬಂದೆ. ಆಮೇಲೆ ಅವರು ಬಂದ್ರ. ನಮ್ಮಪ್ಪ ನಮ್ಕಿಂತ ಮೊದಲು ಗುಡಿಗೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಅನ್ನ ಪ್ರಸಾದ ಎಲ್ಲ ತಗೊಂಡ್ ಹೊರ ಬಂದಿದ್ರ. ಅವ್ರಿಗೂ ಕರ್ಕೊಂಡು ನಮ್ಮ ಗಾಡಿ ಒಳಗೆ ಹೋಗ್ಬರ್ರಿ ಅಂತ ಎಲ್ಲರೂ ಸೇರಿ ನಾವು ಗಾಡಿ ಒಳಗೆ ಬಂದಿವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಬಾಯ್.